ಓಕೆ, ಚಿಕನ್ ಇವಾಗ ಮ್ಯಾರಿನೇಟ್ ಮಾಡಿದ್ದನ್ನು ಇದೇ ಎಣ್ಣೆಯಲ್ಲಿ ಫ್ರೈ ಮಾಡೋಣ. How was it, ma'am? It was yummy, it was tasty. It was one of the best chicken biryanis. It was very tasty and delicious. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ರೆ ಎಲ್ಲರೂ? ಓಕೆ, ಟೋಟಲ್ ಆಗಿ ಇವತ್ತು 20 ಜನರಿಗೆ ಬಿರಿಯಾನಿ ಮಾಡೋದ್ರಲ್ಲಿ ಇದ್ದೀನಿ. ನನ್ನ ಟಿಕ್ಕ ಬಿರಿಯಾನಿ ಸುಮಾರು ಜನರಿಗೆ ಇಷ್ಟ. ಹಾಗೆ ನನ್ನ ಫ್ಲೆವಿಟಾ ಇದ್ದಾಳೆ ನೋಡಿ, ನನ್ನ ನಾದ್ನಿ ಫ್ಲೆವಿಟಾ. ಅವಳ ಕಾಲೇಜಿನ ಕೆಲವು ಲೆಕ್ಚರ್ ಹಾಗೂ ಅವಳ ಫ್ರೆಂಡ್ಸಿಗೆ ಎಲ್ಲ ಟಿಕ್ಕ ಬಿರಿಯಾನಿ ಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ಕೆಲವರು ವೆಜ್ ಮಾತ್ರ. ಹಾಗಾಗಿ ನೋಡೋಣ ಏನು ಮಾಡೋದು ಅಂತ ಹೇಳಿ ವೆಜ್ಜಲ್ಲಿ. ಹಾಗೆ ನಾನು ಟಿಕ್ಕ ಬಿರಿಯಾನಿ ಮಾಡ್ತಾ ಇದ್ದೀನಿ. ಹಾಗೂ ನಮ್ಮ ಮನೆಯವರಿಗೂ ಎಲ್ರಿಗೂ ಸೇರಿ ಒಂದು 20 ಮೆಂಬರ್ಸ್ ಇದ್ದೀವಿ ನಾವು. ಹಾಗೆ ಇವತ್ತು ನಾನು ತೋರಿಸ್ತೀನಿ, ಒಮ್ಮೆಲೆ 20 ಮೆಂಬರ್ಸ್ ಬಂದರೆ, ತುಂಬ ಜನ ಬಂದರೆ ಯಾವ ರೀತಿ ಟಿಕ್ಕ ಬಿರಿಯಾನಿ ಮಾಡ್ಬೋದು. ಟಿಕ್ಕ ಬಿರಿಯಾನಿ ತುಂಬ ಈಸಿ ಮಾಡಲಿಕ್ಕೆ, ಹಾಗಾಗಿ ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಯಾಕೆಂದರೆ ಅದಕ್ಕೆ ತುಂಬ ಮಸಾಲ ಅದು ಇದು ಎಲ್ಲ ಜಾಸ್ತಿ ಬೇಡ. ಪ್ರಾಬ್ಲಮ್ ಏನಂದರೆ ಪೀಸಸ್ ನಮಗೆ ಟಿಕ್ಕ ರೀತಿ ಫ್ರೈ ಮಾಡಲಿಕ್ಕೆ ಉಂಟು, ಅದು ಮಾತ್ರ ಬಿಟ್ಟರೆ ಮತ್ತೆಲ್ಲ ಬೇಗ ಬೇಗ ಆಗಿ ಹೋಗುತ್ತೆ. ಹಾಗಾಗಿ ಫಸ್ಟಿಗೆ ನಾವು ಏನು ಮಾಡಬೇಕು, ಚಿಕನನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು. ಒಂದು ಅಟ್ಲೀಸ್ಟ್ 1 ರಿಂದ 2 ಗಂಟೆ ಆದರೂ ಚಿಕನ್ ಉಂಟು ನೋಡಿ, ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಆಮೇಲೆ ರೈಸನ್ನು ಇಟ್ಟು ಬಿಡೋಣ ನಾವು. ಅದಕ್ಕೆ ಫಸ್ಟಿಗೆ ಮ್ಯಾರಿನೇಟ್ ಮಾಡೋಣ. ಏನೆಲ್ಲ ಮಸಾಲ ಬೇಕು ನೋಡಿ. ಓಕೆ, ನಾನಿಲ್ಲಿ ಟೆಂಡರ್ ಚಿಕನ್ ತೊಗೊಂಡಿದ್ದೀನಿ. ನೀವು ಲೈವ್ ಚಿಕನ್ ಬೇಕಿದ್ರು ಅಂತ ಸ್ವಲ್ಪ ಗಟ್ಟಿ ಇರುತ್ತೆ ನೋಡಿ, ಅದನ್ನು ತೊಗೊಳ್ಬೋದು. ಆದರೆ ಟಿಕ್ಕಗೆ ಈ ರೀತಿ ಸಾಫ್ಟ್ ಇರುವಂಥ ಟೆಂಡರ್ ಚಿಕನ್ ತೊಗೊಂಡ್ರೆ ಚೆನ್ನಾಗಾಗೋದು. ದೊಡ್ಡ ಪೀಸ್, ಇದಕ್ಕಿಂತ ದೊಡ್ಡ ಪೀಸ್ ಬೇಕಿದ್ರು ನೀವು ತೊಗೊಳ್ಬೋದು. ಒಂದು ಕೋಳಿ 8 ಪೀಸ್ ಆ ರೀತಿ ಮಾಡಿದ್ರು ಚೆನ್ನಾಗಿರುತ್ತೆ. ಆದರೆ ಫ್ರೈ ಮಾಡುವಾಗ ತುಂಬ ಹೊತ್ತಾಗುತ್ತಲ್ವಾ ತುಂಬ ಜನರಿಗೆ. ಹಾಗಾಗಿ ನಾನು ಈ ಸೈಜ್ ತೊಗೊಂಡಿದ್ದೀನಿ, ಬಿರಿಯಾನಿ ಸೈಜ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು, ಇದರಲ್ಲಿ ನೀರಿನ ಅಂಶ ಇರಬಾರ್ದು, ನೀರಿದ್ದರೆ ಅದನ್ನು ತೆಗೆದುಬಿಡೋಣ. ಫಸ್ಟಿಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ತುಂಬ ದೊಡ್ಡ ದೊಡ್ಡ ಪೀಸ್ ಇದ್ದರೆ ಅದಕ್ಕೆ ನೀವು ಇದು ಎಂತ ಹೇಳ್ತಾರೆ, ಕಟ್ಟ ಹಾಕ್ತಾರೆ ನೋಡಿ, ಆ ರೀತಿ ಕಟ್ಟ ಹಾಕಬೇಕು. ದೊಡ್ಡ ಪೀಸ್ ಇದ್ದರೆ ಮಾತ್ರ, ಆಗ ಮಸಾಲೆ ಎಲ್ಲ ಚೆನ್ನಾಗಿ ಎಳಿಯುತ್ತೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು 3 ಟೇಬಲ್ ಸ್ಪೂನ್ ಅಷ್ಟು. ಚಿಕನ್ ಇಲ್ಲಿ ಉಂಟು ನೋಡಿ, 3 kg 100 ಗ್ರಾಮ್ಸ್ ಉಂಟು. ಮೊಸರನ್ನು ಹಾಕ್ತಾ ಇದ್ದೀನಿ. ಇದು ಅರ್ಧ ಲೀಟರ್ ಮೊಸರು. ಇದರಲ್ಲಿ ನೋಡಿ ಒಂದು 1/4 ಲೀಟರ್ ಅಷ್ಟು ಬಿಟ್ಟಿದ್ದೀನಿ, ಮತ್ತೆ ಎಲ್ಲವನ್ನು ಹಾಕಿದ್ದೀನಿ. ಅರಶಿನ ಪೌಡರ್, ಚಿಲ್ಲಿ ಪೌಡರ್ ಖಾರಕ್ಕೆ ಅನುಗುಣವಾಗಿ ನಾನಿಲ್ಲಿ ದೊಡ್ಡ ಕಪ್ಪಲ್ಲಿ 1 ಕಪ್ ಅಷ್ಟು ಹಾಕ್ತಾ ಇದ್ದೀನಿ. ವಿನಿಗರ್ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕೋಣ, ಅಥವಾ ಲಿಂಬೆ ರಸ ಕೂಡ ಹಾಕ್ಬೋದು. ಒಂದು ಸ್ವಲ್ಪ ಗರಂ ಮಸಾಲ, ಜಾಸ್ತಿ ಬೇಡ. ಮಿಕ್ಸ್ ಮಾಡೋಣ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡೋಣ. ಹೊರಗಡೆ ಇಡಬೇಡಿ, ಫ್ರಿಜ್ಜಲ್ಲಿ ಇಡಿ. ಅಂದರೆ ಚಿಕನ್ ಇದು ನೀರು ಬಿಡುತ್ತೆ, ಇದು ಗಟ್ಟಿ ಇರಬೇಕು ಸ್ವಲ್ಪ ಮಸಾಲ. ಹಾಗಾಗಿ ಫ್ರಿಜ್ಜಲ್ಲಿ ಒಂದು 2 ಅವರ್ಸ್ ಇಟ್ಟರೆ ಆಯಿತು. ಒಮ್ಮೆಲೆ ನಿಮ್ಮ ಹತ್ರ ಟೈಮ್ ಇಲ್ಲದಿದ್ದರೆ 1 ಅವರ್ ಕೂಡ ನೀವು ಇಡ್ಬೋದು, ಹಾಗೇನಿಲ್ಲ. ಓಕೆ ನೋಡಿ, ಇವಾಗ ಮಸಾಲ ರೆಡಿ ಆಗಿದೆ. ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡೋಣ. ಇಲ್ಲಿ ರೈಸಿಗೆ ನಾನು ಇಡೀ ಗರಂ ಮಸಾಲ ಸ್ವಲ್ಪನೇ ತೊಗೊಂಡಿದ್ದೀನಿ. ಬಡಿ ಶೇಪು, ಚಕ್ರಫಲ್, ಜಾವಿತ್ರಿ, ಚಕ್ಕೆ, ಲವಂಗ, ಹೀಗೆ ಸ್ವಲ್ಪನೇ ಎಲ್ಲ ಹಾಕಿದ್ರೆ ಆಯ್ತು, ಜಾಸ್ತಿ ಬೇಕಂತ ಇಲ್ಲ. ನೀರು ಕುದೀತಾ ಉಂಟು. ಗರಂ ಮಸಾಲ ಒಂದು ಸ್ವಲ್ಪ ನಾನು ಕ್ರಷ್ ಮಾಡಿದ್ದೀನಿ, ಆವಾಗ ತೋರಿಸಿದ್ದೀನಿ ನೋಡಿ, ಅದನ್ನು ಹಾಕೋಣ. ಆಮೇಲೆ ರೈಸ್ ತೊಳೆದಿಟ್ಟಿದ್ದೀನಿ. ಈ ರೈಸ್ ನೆನೆ ಹಾಕಬೇಕಂತ ಇಲ್ಲ, ಇದನ್ನು ಡೈರೆಕ್ಟಾಗಿ ನಾನು ಹಾಕ್ತಾ ಇದ್ದೀನಿ. ಒಂದು ಚಮಚ ಸಕ್ಕರೆ ಹಾಕ್ತಾ ಇದ್ದೀನಿ, ಉಪ್ಪು ಹಾಗೂ ಎಣ್ಣೆ. ಓಕೆ, ಇನ್ನು ಇದು ಚೆನ್ನಾಗಿ ಕುದಿಲಿ. ರೈಸ್ ನೋಡ್ತಾ ಇರಿ, ಬೇಗನೆ ಆಗುತ್ತೆ ಇದು. ಹಾಗಾಗಿ ರೈಸ್ ನೋಡಿ ರೆಡಿ ಆಯ್ತು. ಇವಾಗ ಇಷ್ಟ ಆದರೆ ಸಾಕು, ತುಂಬ ಬೇಯಿಸ್ಲಿಕ್ಕಿಲ್ಲ. ಇದು ಇವಾಗ ಪರ್ಫೆಕ್ಟ್ ಉಂಟು. ಓಕೆ, ಇವಾಗ ರೈಸ್ ಎಲ್ಲ ರೆಡಿ ಆಯಿತು. ಫಸ್ಟಿಗೆ ಒಂದು ದೊಡ್ಡ ಪಾತ್ರೆ ತಗೊಂಡು ಅದರಲ್ಲಿ ಆಯಿಲ್ ಹಾಕಿದ್ದೀನಿ.
ಇಲ್ಲಿ ಒಂದು 10 ನೀರುಳ್ಳಿ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಲಿಕ್ಕೆ ಉಂಟು, ನಾವು ಗೋಲ್ಡನ್ ಬ್ರೌನ್ ಬರೋವರೆಗೂ. ಓಕೆ, ನೀರುಳ್ಳಿ ಫ್ರೈ ಆಗಿದ್ದೆ, ಅದನ್ನು ತೆಗೆಯೋಣ. ಓಕೆ, ಚಿಕನ್ ಇವಾಗ ಮ್ಯಾರಿನೇಟ್ ಮಾಡಿದ್ದನ್ನು ಇದೇ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಚೆನ್ನಾಗಿದು ಎರಡು ಸೈಡ್ ಕೂಡ ಫ್ರೈ ಆಗಲಿ ಒಳ್ಳೆ ರೀತಿ. ಓಕೆ, ಚಿಕನ್ ಇವಾಗ ಫ್ರೈ ಆಗಿದೆ, ತೆಗೆಯೋಣ. ಓಕೆ, ರೈಸ್ ಇವಾಗ ನಾವು ರೆಡಿ ಮಾಡೋಣ. ಇದಕ್ಕೆ ಸ್ವಲ್ಪ ತುಪ್ಪ, ಫ್ರೈಡ್ ಆನಿಯನ್ ಎಲ್ಲವನ್ನು ಹಾಕಿ ನಾನು ರೆಡಿ ಮಾಡ್ತೀನಿ. ಇಲ್ಲಿ ಸ್ವಲ್ಪ ಫ್ರೈಡ್ ಆನಿಯನ್ ಹಾಕೋಣ. ಕೊತ್ತಂಬರಿ, ಪುದೀನ ಹಾಗೂ ಕೇಸರ್ ಕಲರ್, ಕೇಸರ್. ಹೀಗೇನೆ 2 ಟ್ರಿಪ್ ನಾನು ರೆಡಿ ಮಾಡ್ತೀನಿ. ಇದು 1 ಟ್ರಿಪ್ ಆಯಿತು, ಇನ್ನೊಂದು ಟ್ರಿಪ್ ಕೂಡ ನಾನು ರೆಡಿ ಮಾಡ್ತೀನಿ. ಹೀಗೇನೆ ಗರಂ ಮಸಾಲ ಮತ್ತು ಕಸೂರಿ ಮೇಥಿ ಸ್ವಲ್ಪ ನೋಡಿ. 3 ನೀರುಳ್ಳಿ ಗ್ರೈಂಡ್ ಮಾಡಿದ್ದು ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿದ್ದು. ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಚಮಚದಷ್ಟು. ಚಿಲ್ಲಿ ಪೌಡರ್ 1 ಕಪ್ಪಷ್ಟು, ಜೀರಾ ಪೌಡರ್ 1 ಟೇಬಲ್ ಸ್ಪೂನು, ಗರಂ ಮಸಾಲ 1 ಟೇಬಲ್ ಸ್ಪೂನು, 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಪೌಡರ್, ಅರಶಿನ ಪೌಡರ್. ಟೊಮೆಟೊ ಪ್ಯೂರಿ ಒಂದು 10 ಟೊಮೆಟೊ ಹಾಕಿದ್ದೀನಿ ನಾನು. ಸ್ವಲ್ಪ ಚೆನ್ನಾಗಿದು ಫ್ರೈ ಆಗಿ. ಸ್ವಲ್ಪ ಫ್ರೈಡ್ ಆನಿಯನ್, ಗ್ರೈಂಡ್ ಮಾಡಿ ಹಾಕಿದ್ದೀನಿ 1 ಕಪ್ ಅಷ್ಟು. ಓಕೆ, ಮಸಾಲಕ್ಕೆ ಉಪ್ಪನ್ನು ಹಾಕೋಣ. ಸ್ವಲ್ಪ ಲಿಂಬೆ ರಸ, ಚಿಕನ್ ಇವಾಗ ಆ್ಯಡ್ ಮಾಡೋಣ. ಚಿಕನ್ ಇದರಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಲಿ. ಒಂದು 5 ನಿಮಿಷ ಇದರಲ್ಲಿ ಬೆಂದರೆ ಸಾಕು. ಸ್ವಲ್ಪ ಪುದೀನ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಇವಾಗ ಬಿರಿಯಾನಿ ರೆಡಿ ಆಯಿತು. ಇದನ್ನು ಇವಾಗ ಪ್ಯಾಕ್ ಮಾಡೋದು. ರೈಸ್ ಸಪ್ರೇಟಾಗಿ ಮಾಡಿದ್ದೀನಿ ನಾನು. ಸ್ವಲ್ಪ ರೈಸ್ ಹಾಕೋದು ಹಾಗೂ 1 ಪೀಸ್ ಚಿಕನ್, ಸ್ವಲ್ಪ ಗ್ರೇವಿ ಹಾಕಿ ಮೇಲ್ಗಡೆಯಿಂದ ಆನಿಯನ್ ಹಾಕಿ ಬಿಡೋದು ಅಷ್ಟೇ. ಅದು ಹಾಕುವಾಗ ತೋರಿಸ್ತೀನಿ.
ನನ್ನ ಎಲ್ಲ ಲೆಕ್ಚರರ್ಸ್ ಎಲ್ಲ ಇಲ್ಲಿದ್ದಾರೆ. ಇವತ್ತು ಏನೋ ಸ್ಪೆಷಲ್ ಇತ್ತು ಅವರಿಗೆ, ಏನಂತ ಕೇಳ್ತೀನಿ. ಹಾಯ್ ಮ್ಯಾಮ್. Hello, Flavita. ಯು ಹ್ಯಾಡ್ ಸಮಥಿಂಗ್ ಸ್ಪೆಷಲ್ ಟುಡೇ. Yes, What I did had you have? chicken biryani which was brought by Karen Flavita Rodriguez. So, how was it, ma'am? It was yummy, it was tasty. I enjoyed it a lot. And thanks to Mrs. Priya for this wonderful preparation. And I must say, I have never tasted such biryanis. I have tasted almost all the biryanis from hotels in Bangalore. But such biryani was excellent today. I enjoyed it a lot. Thank you. Thank Priya, you, ma'am. Thank you, Flavita, and all the members of the family who helped her in preparing this wonderful biryani. Thanks to you, ma'am, for tasting. How was the biryani, ma'am? It was one of the best chicken biryanis I've ever tasted. And it not only had masalas, but also lots of love from Mrs. Priya and from Yes, your side, yes. Kavita. Thank you so much for bringing the biryani. Thank you. ಹೌ ವಾಸ್ ಇಟ್ ಮ್ಯಾಮ್? ನಮ್ಮ ಒಬ್ಬರು ಮ್ಯಾಮ್ಗೆ ವೆಜ್ ಇವತ್ತು, ಸೊ ಅವರಿಗೆ ವೆಜ್ ತಂದ್ವಿ. ಹೌ ವಾಸ್ ಇಟ್ ಮ್ಯಾಮ್? It was very tasty and delicious. Usually veg biryanis will be plain without much masalas, but this was rich in flavors with more of paneer pieces, and also the raita which was prepared by Mrs. Priya, that also was good. Thank you, Kriti. ಥ್ಯಾಂಕ್ ಯು ಮ್ಯಾಮ್. ಓಕೆ, ನೋಡಿದ್ರಲ್ಲ ಯಾವ ರೀತಿ ನಾನು ಮಾಡಿಕೊಟ್ಟೆ ಅಂತೇಳಿ. ತುಂಬ ಖುಷಿ ಆಯಿತು, ಅವರಿಗೂ ಇಷ್ಟ ಆಯ್ತು ಅಂತ ಹೇಳಿ ಕೇಳಿ. ನೀವು ಕೂಡ ಇದನ್ನು ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.